ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಯಾಕಂತಂದ್ರೆ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯನ್ನು ನೋಡುವುದಕ್ಕೆ ಕೋರ್ಟ್ ಕೊನೆಗೂ ಒಂದು ಮುಹೂರ್ತ ಫಿಕ್ಸ್ ಮಾಡಿದೆ. ಸೆಪ್ಟೆಂಬರ್ 2ನೇ ತಾರೀಕಿನಂದು ಖುದ್ದು ಕೋರ್ಟ್ಗೆ ಹಾಜರಾಗಿ ಹೇಳಿಕೆಯನ್ನ ದಾಖಲಿಸಲು ಸಮನ್ಸ್ ಅನ್ನು ಜಾರಿಗೊಳಿಸಲಾಗಿದೆ. ನೋಡಿ, ಪ್ರಕರಣದ 14ನೇ ಆರೋಪಿ ನಟ ದರ್ಶನ್ ಅವರ ಪರಮಾಪ್ತದ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರದೋಷ್ ಈಗ ನಾನು ಅಪ್ರೂವರ್ ಆಗ್ತೀನಂತ ಹಿಂದೆನೇ ಅರ್ಜಿ ಸಲ್ಲಿಸಿದ್ರು. ಅಂದರೆ ಇಷ್ಟು ದಿನಗಳ ಕಾಲ ಏನು ವಿಚಾರಣೆ ಆಗ್ತಿತ್ತು, ತನಿಖೆ ಆಗ್ತಿತ್ತು, ಅದರಲ್ಲಿ ನಾನು ಪ್ರತ್ಯಕ್ಷವಾಗಿ ಎಲ್ಲಾ ಘಟನೆಯಲ್ಲಿ ಇದ್ದೆ, ನಾ ಕಂಡಿರುವ ಸತ್ಯವನ್ನ ಕಕ್ಕತೀನಿ ಅಂತ ಮುಂದುವರೆದೆ. ಕೋರ್ಟ್ ಮುಂದೆ ಬಂದಾಗ ಕೋರ್ಟ್ ಕೂಡ ಅದಕ್ಕೀಗ ಮುಹೂರ್ತ ಅಂತೂ ಫಿಕ್ಸ್ ಮಾಡಿದೆ. ಇಲ್ಲಿಂದ ಶುರುವಾಗುತ್ತೆ. ಮಾಫಿ ಸಾಕ್ಷಿಯ ಹೇಳಿಕೆಗಳು ಒಂದು ಪ್ರಕರಣದಲ್ಲಿ ಮಹತ್ವವಾಗಿರುವ ಪಾತ್ರ ವಹಿಸ್ಬಿಡುತ್ತೆ. ಹಾಗಾಗಿ ಅಂದು ಏನ್ ನಡೆದಿತ್ತು, ಆವತ್ತು ಈ ಪಟ್ಟಣಗೆರೆಯ ಶೆಡ್ಡು, ನಂತರದಲ್ಲಿ ಸುಮ್ನಹಳ್ಳಿಯ ಬ್ರಿಡ್ಜು, ದರ್ಶನ್ ಮತ್ತು ಆ ಕೊಲೆಯಾದ ಸಂದರ್ಭದಲ್ಲಿ ಯಾರ್ಯಾರಿದ್ರು ಎಲ್ಲವನ್ನ ಹೇಗೆ ಹೇಳ್ತಾರೆ, ಅಸಲಿ ನಡೆದಿದ್ದು ಏನು, ಒಂದು ವೇಳೆ ಇಷ್ಟು ದಿನಗಳ ಕಾಲ ಆರೋಪಿತ ಸ್ಥಾನದಲ್ಲಿದ್ದು ಬಹಳ ಗಂಭೀರ ಆರೋಪವನ್ನು ಎದುರಿಸ್ತಿರುವಂತ ದರ್ಶನ್ ಅವರ ನಡೆಗೆ ಮುಂದೆ ತನ್ನ ಕುಚುಕುವೆ ಕೊಡುವಂತ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಆಗುತ್ತಾ, ನಿರೀಕ್ಷಿಸಬೇಕು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.